ಇವತ್ತು ಡಿಕೆಡಿ ವೇದಿಕೆಯಲ್ಲಿ ಸಂಗೀತಮಯವಾಗಿಸಿದಂತಹ ಜೋಡಿ ಪ್ರಜ್ವಲ್ ಹಾಗೂ ಚೈತನ್ಯಗೆ ಬರ್ಲಿ ಚಪ್ಪಾಳೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಡಿಕೆಡಿ ಸೀಸನ್ 7 ಅಲ್ಲಿ ಚೈತನ್ಯ ಹಾಗೂ ಪ್ರಜ್ವಲ್ ಅವರ ಕೊರಿಯೋಗ್ರಾಫರ್ ಅರುಣ್ ಮಾಸ್ಟರ್ ಆಗಿದ್ರು. ಅದ್ಭುತವಾದಂತಹ ಕೊರಿಯೋಗ್ರಫಿಗಳನ್ನ ಮಾಡಿದ್ದಾರೆ. ಬಟ್ ಒಂದಷ್ಟು ವೈಯಕ್ತಿಕ ಕಾರಣಗಳಿಂದ ಇನ್ನು ಮುಂದೆ ಈ ಸೀಸನ್ ಅಲ್ಲಿ ಅರುಣ್ ಮಾಸ್ಟರ್ ತಮ್ಮ ಕೊರಿಯೋಗ್ರಫಿನ ಮಾಡೋದಕ್ಕಾಗಲ್ಲ. ಬಟ್ ಇವರನ್ನ ಬಿಟ್ಕೊಡದೆ ಈಗ ಇವರಿಗೆ ಕೊರಿಯೋಗ್ರಾಫ್ ಮಾಡ್ತಿರೋದು ನಮ್ಮೆಲ್ಲರ ಪ್ರೀತಿಯ ಟೈಗ್ರೆಸ್ ಮೊನಿಷಾ. ರಕ್ಷಿತಾ ಮ್ಯಾಮ್. No, first I think ನಾವು we should definitely think of Arun. ಈ ಸೀಸನ್ ಅವನು I think ತುಂಬಾ ಸ್ಟ್ರಾಂಗ್ ಆಗಿ ಎತ್ಕೊಂಡ್ ಬಂದಿದ್ದಾನೆ. For Arun, he deserves a round of applause ಅನ್ಸುತ್ತೆ for his journey in DKD. Obviously, ಅವನ್ personal reasons in the show ಬಿಟ್ಟು ಹೋಗಿರೋದು. But I'm sure Monisha will do a much better job. ಈಗ I think Monisha responsibility ಜಾಸ್ತಿ ಆಗಿದೆ because it's quarter, semi and finale. Honestly, Prajwal and Chaitanya are very good dancers on this show. Mostly our loss ಬಹುಶಃ one master ಜೊತೆ travel ಮಾಡ್ಕೊಂಡು ಬಂದಿರೋದು ಇವತ್ತವರೆಗೂ. I think they'll feel it the most because one equation set ಆಗಿರುತ್ತೆ between the dancers and the master. Having said that, ಇವತ್ತಿನ performance ಕೂಡ ಚೆನ್ನಾಗೇ ಮಾಡಿದ್ರು. I think it was very well done. But it's nothing new that I've seen Chaitanya and Prajwal doing. It was, the same ಅಂತ ಅನಿಸ್ತು ನನಗೆ. I hope that ಮುಂದಿನ ವಾರ in the semi-finales you'll perform better. ಥ್ಯಾಂಕ್ ಯು ಮ್ಯಾಮ್. ಪ್ರಜ್ವಲ್ ಹಾಗೂ ಚೈತನ್ಯ, ಈ ಹಂತದಲ್ಲಿ ನಿಮ್ಮ ಗುರು ಬದಲಾಗಿರ್ಬೋದು, ಆದ್ರೆ ನಿಮ್ಮ ಗುರಿ ಬದಲಾಗಬಾರ್ದು. ಗುರಿ ಅದೇ ರೀತಿ ಇರಬೇಕು. ಖಂಡಿತವಾಗ್ಲೂ ಅರುಣ್ ಮಾಸ್ಟರ್ ಎಲ್ಲೇದ್ರೂ ಅವರ ಬೆಸ್ಟ್ ವಿಶಸ್ ನಿಮ್ ಜೊತೆ ಯಾವಾಗ್ಲೂ ಇರುತ್ತೆ. ಅಂಡ್ ಯು ಹ್ಯಾವ್ ಅ ವಂಡರ್ಫುಲ್ ಕೊರಿಯೋಗ್ರಾಫರ್ ಮೊನಿಷಾ ಅವರು. ಓಕೆನಾ? ಆಲ್ ದ ಬೆಸ್ಟ್. ಓಕೆ, ಈ ಪ್ರಯತ್ನಕ್ಕೆ ಜಾನ್ಯಾಜಿ ನಿಮ್ಮ ಸ್ಕೋರ್ಸ್ 9. Thank you, sir. ರಕ್ಷಿತಾ ಮ್ಯಾಮ್ 8.5. Thank you, ma'am. Rahu 9. Thank you, sir. So ನಿಮ್ಮ total score 26.5. Good luck Prajwal. Good luck Chaitanya. Thank you. ಈ ಉರುಮಿಳ ಸಾಂಗ್ಗೆ ಇವರಿಬ್ರು ಮಾಡಿದ ಸ್ಟೆಪ್ಗೆ ಬರಲಿ ಚಪ್ಪಾಳೆ. ಶಶಿ ಅಂಡ್ ಶಿವಾನಿ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಒಂದು ಬಹಳ ಡೆಡಿಕೇಟೆಡ್ ಪರ್ಫಾರ್ಮೆನ್ಸ್ ಇದು. ಇವ್ನು ಮೋಸ್ಟ್ಲಿ ನೀನು ಕ್ವಾರ್ಟರ್ ಫೈನಲ್ಸ್ಗೆ ಎಷ್ಟು ಚೆನ್ನಾಗಿ ಮಾಡಬೇಕು ಅಂತ ಕಾಯ್ತಿದ್ದ. ಇವತ್ತು ಆಕ್ಚುಲಿ ಚೆನ್ನಾಗಿ ಡಾನ್ಸ್ ಮಾಡಿದ್ದಾನೆ ಮಾಸ್ಟರ್ ಅವನು. ಕೊರಿಯೋಗ್ರಫಿ ಚೆನ್ನಾಗಿದೆ. ಗಾಡ್ ಬ್ಲೆಸ್ ಯು ಬೋತ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಅಂಡ್ ಒನ್ ಆಫ್ ದ ಬೆಸ್ಟ್ ಸಾಂಗ್ಸ್. ನಂಗೆ ಹಾಡು ಬಹಳ ಇಷ್ಟ. ಪಾಪಿಂಗ್ ಜೊತೆಗೆ ಕ್ಲಾಸಿಕಲ್ ಡಾನ್ಸ್ ನ ಬಹಳ ಚೆನ್ನಾಗಿ ಫ್ಯೂಸ್ ಮಾಡಿದ್ದಾರೆ. ಕೊರಿಯೋಗ್ರಫಿ ವಾಸ್ ವೆರಿ ನೈಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಸರ್. Thank you, sir. ಚಿತ್ರದುರ್ಗದಲ್ಲಿ ಎಷ್ಟು ಜನ ಶಶಿ ಸ್ಮೈಲಿಗೆ ಫ್ಯಾನ್ಸ್ ಅಂದ್ರೆ, ಅವ್ನು ಬಂದು ನಿಂತು ಡ್ಯಾನ್ಸ್ ಮಾಡೋದ್ಮೇಲೆ ಬರೀ ಸ್ಮೈಲ್ ಒನ್ಸ್ ಮೋರ್ ಅಂತ ಕೇಳ್ತಾ ಇದ್ರು. ನಾ ಅದೇ ಅನ್ಕೋತಿದ್ದೆ, ಶಶಿ ಡ್ಯಾನ್ಸ್ ನೋಡೋಕ್ಕಿಂತ ಜಾಸ್ತಿ ಎಲ್ಲೂ ಸ್ಮೈಲ್ ಬೇಕು ಅಂತ ಹೇಳ್ತಿದ್ರು. ಶಶಿ, ಈ ನಗು ಇನ್ನ ಶೈನ್ ಆಗಬೇಕು, ಇನ್ನ ಫೈನ್ ಆಗಬೇಕು. ಓಕೆನಾ? ಈಗ ನಾನು ನಿನಗೆ ಕೆಲವು ಸಿಚುವೇಶನ್ಗಳನ್ನ ಕೊಡ್ತೀನಿ. ಆ ಸಿಚುವೇಶನ್ ತಕ್ಕಂಗೆ ನೀನು ನಗ್ಬೇಕು. ಓಕೆ? ಈಗ ಶಶಿಗೆ ಸಖತ್ ಕೋಪ ಬಂದಿದೆ. ಆಗ ನಗು ಅಂದ್ರೆ ಹೆಂಗ್ ನಗ್ತೀಯಾ? ಈಗ ಇನ್ನೊಂದು ಸಿಚುವೇಶನ್, ಅಳು ಬರ್ತಾ ಇದೆ. ಅಳುನ ನುಂಗಿ ನಗಬೇಕು ನೀನು. ಹೇಗ್ ನಗ್ತೀಯ? ಯಾವ್ದು ಚೈನೀಸ್ ನಗು ತರ ಇದೆ. ಇಟ್ಸ್ ಮಿಕ್ಸಿಂಗ್. ಅವಳು ಬರ್ತಾ ಇದೆ ಬಟ್ ನಗ್ತಾ ಇದ್ದಾನೆ. ಅದನ್ನ ಅವನು ಚೈನೀಸ್ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಾರೆ. ಈಗ ಕಣೋ ಎಲ್ಲರ ಕನಸು. ಶಿವಣ್ಣ ಹೇಳ್ತಾರೆ, ಶಶಿ ನೀನು ಡೈರೆಕ್ಟ್ ಆಗಿ ಗ್ರ್ಯಾಂಡ್ ಫಿನಾಲೆ ಸೆಲೆಕ್ಟ್ ಆಗಿದ್ಯಾ, ತಗೋ ಗೋಲ್ಡನ್ ಟಿಕೆಟ್ ಟು ಫಿನಾಲೆ. ಇದು ನ್ಯಾಚುರಲ್ ಅಣ್ಣ, ಇದು ನ್ಯಾಚುರಲ್. ಎಲ್ಲ ಸಿಚುವೇಶನ್ಗೂ ನಿನ್ಗೆ ಒಂದ್ ನಗು ಇದೆಯಾ? ರೊಮ್ಯಾಂಟಿಕ್ ಆಗಿ ನಗ್ತೀಯಾ? ಎಸ್. ಏಯ್ ಮೇಕೆ ಜ್ವರ ಬದಲಾಗುತ್ತೆ ಅದಲ್ಲ ಕಣೋ, ನೀನ್ ರೊಮ್ಯಾಂಟಿಕ್ ಆದಾಗ ಹೆಂಗ್ ನಗ್ತೀಯೋ? ಅವನೇ ಜವಾನ್ ಆಗ್ಬಿಟ್ಟವನೆ. ವೈಷ್ಣವಿಗೆ ನೋಡಿದಾಗ ಹೆಂಗ್ ನಗ್ತೀಯ? ವೈಷ್ಣವಿ ರೊಮ್ಯಾನ್ಸಿನ ಒಂದು ರೋನು ಇವನಲ್ಲಿ ಇಲ್ಲ. ನೀವೆಲ್ಲ ಏನ್ರೋ ನಗ್ತೀರಾ. ರೊಮ್ಯಾಂಟಿಕ್ ನಗು ಅಂದ್ರೆ ಏನು? ಆ ನಗುವಲ್ಲಿ ಒಂದು ರೊಮ್ಯಾನ್ಸ್ ತರದಂದ್ರೆ ಏನು? ಇದನ್ನೆಲ್ಲ ಹರಿದು ಕುಡಿದು US ವರೆಗೂ ಟ್ರಾವೆಲ್ ಮಾಡ್ಕೊಂಡ್ ಬಂದವ್ರೆ. ಬಿಳಿ ಶರ್ಟ್ ಹಾಕೊಂಡ್ರತ್ತಲ್ಲ ಜನ್ಯಾಜಿ. ಜನ್ಯಾಜಿ, ಕ್ಯಾನ್ ಯು ಪ್ಲೀಸ್ ಶೋ ದ ವರ್ಲ್ಡ್ ಯುವರ್ ರೊಮ್ಯಾಂಟಿಕ್ ಸ್ಮೈಲ್? ಹೆಂಗಿರುತ್ತೆ ಅಂದ್ರೆ ಮೇಡಮ್, ಸೌಂಡ್ ಇರಲ್ಲ.
want to end on this. It's very nice. ರೊಮ್ಯಾನ್ಸ್ಲಿ ಯಾರು ನಗಲ್ಲ ಆಕ್ಚುಲಿ ಆಗಿ Correct, ನೋಬಡಿ ಸ್ಮೈಲು ಮಾಡಲ್ಲ ಸ್ಮೈಲ್ಗಿಂತ ಹೆಚ್ಚು ಕಣ್ಣಲ್ಲಿ ತೋರಿಸ್ತಾರೆ ಅಷ್ಟೇ. ಅಣ್ಣ ಎಂತ ಮಾತಣ್ಣ, ಅಣ್ಣ ಎಂತ ಮಾತು. ಇಲ್ಲಿಂದ ತೋರ್ಸೋ ಸ್ಮೈಲ್ ಅಲ್ಲ, ಕಣ್ಣಲ್ಲಿ ತೋರ್ಸೋಂತ ಸ್ಮೈಲ್. ಇದೇ ಖುಷಿಯಲ್ಲಿ. ನನ್ನ ಡ್ಯಾಡಿ ಬಂದಿದ್ದಾರೆ ಫಸ್ಟ್ ಟೈಮ್ DKDಗೆ. ಓ ಹಾ, ಆಕ್ಚುಲಿ ನಿಮ್ ತಂದೆ ಶಿಫಾಲ್ ಇದ್ದಾಗ್ಲೂ ಬಂದಿರ್ಲಿಲ್ಲ ತಾನೆ? ಇಲ್ಲ, ಫಸ್ಟ್ ಟೈಮ್ ಬಂದಿದ್ದಾರೆ. First ಶಿಫಾಲಿ time. ಸೀಸನ್ ಬಂದಿಲ್ಲ, ನನ್ನ ಸೀಸನ್. ಸರ್ ಪ್ಲೀಸ್ ಬನ್ನಿ ಸ್ಟೇಜ್ ಮೇಲೆ. ಫ್ಯಾಮಿಲಿ ರೌಂಡ್ ಅಲ್ಲಿ ಶಿವಾನಿ ಬರಕ್ ಆಗಿರ್ಲಿಲ್ಲ ಪರ್ಫಾರ್ಮ್ ಮಾಡಕ್ಕೆ. ಫ್ಯಾಮಿಲಿ ರೌಂಡ್ ಅಲ್ಲಿ ಅವಳು ಎಷ್ಟು ಮಿಸ್ ಮಾಡ್ತಿದ್ಲು ಅನ್ನೋದನ್ನ ಪಾಪ ಕಂಟಿನ್ಯೂಸ್ ಆಗಿ ನಮ್ಮ ಟೀಮ್ ಜೊತೆ ಮಾತಾಡಿ ಅದನ್ನ ಹೇಳ್ತಾ ಇದ್ಲು. ಇಟ್ಸ್ ಸೋ ನೈಸ್ ಟು ಸಿ ಯು ಸರ್. ಸರ್ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಹೇಳ್ಬೇಕು, ಅವರ ಇಬ್ಬರು ಹೆಣ್ಣು ಮಕ್ಕಳು ಈ ಕಲೆ ಅನ್ನೋ ಒಂದು ವೇದಿಕೆಯಲ್ಲಿ ಎಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾ ಇದಾರೆ ಅಂದ್ರೆ ನಿಜಕ್ಕೂ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಆ ತಂದೆಗೆ ಪ್ಲೀಸ್. ಎಷ್ಟು ಹೆಮ್ಮೆ ಅನಿಸ್ತಾ ಇದೆ ಇವತ್ತು ಶಿವಾನಿ ಕ್ವಾರ್ಟರ್ ಫೈನಲ್ಸ್ಗೆ ಬಂದಿದ್ದಾರೆ. ಮೊದಲನೇದಾಗಿ ಜಿ ಕನ್ನಡದವರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೇನೆ. ಮತ್ತು ನನ್ನ ಇಬ್ಬರು ಹೆಣ್ಮಕ್ಳು ಕ್ರಿಕೆಟ್ಗೆ ಡ್ಯಾನ್ಸ್ ಮಾಡಿ ತುಂಬ ಖುಷಿ ಆಗ್ತಿದೆ. ನಿಮ್ಗೆ ಮುಂಚೆಯಿಂದಾನು ಇಬ್ರು ಹೆಣ್ಮಕ್ಳು ಡಾನ್ಸ್ ಕಲಿಯೋದು ತುಂಬಾ ಇಷ್ಟ ಆಯ್ತಾ? ತುಂಬ ಇಷ್ಟ ಆಯಿತು. ಯಾವಾಗ್ಲೂ ಸಪೋರ್ಟ್ ಯಾವಾಗಲೂ ಮಾಡಿ. ಸಪೋರ್ಟ್ ಅಂದರೆ ಇದಕ್ಕೆ ಮುಖ್ಯ ಕಾರಣ ಸುಧೀರ್ ಸರ್ ಅವರದ್ದು, ಕೊರಿಯೋಗ್ರಾಫರ್. ಶಿಫಾಲಿ ನೀನ್ ಈ ಕಡೆ ಬಾ. ಅಂಡ್ ಶಿಫಾಲಿ ಬಗ್ಗೆ ನಾವು ಹೇಳಲೇಬೇಕು. ಶಿಫಾಲಿ ಎಂತ ವಂಡರ್ಫುಲ್ ಡಾನ್ಸರ್ ಅಂತ ನಮ್ಮೆಲ್ಲರಿಗೂ ಗೊತ್ತು. ಸೀಸನ್ 5 ಫಸ್ಟ್ ರನ್ನರ್ ಅಪ್ ನಮ್ಮ ಶಿಫಾಲಿ. ಐ ನೋ ಈ ಸೀಸನ್ ಅಲ್ಲಿ ನೀನಿಲ್ಲ, ಇದು ನಿನ್ಗೆ ತುಂಬಾ ಸ್ಪೆಷಲ್ ಮೂಮೆಂಟು. ಪ್ಲೀಸ್ ಮಾತಾಡು. ಫಸ್ಟ್ ಟೈಮ್ ಡ್ಯಾಡಿ ಬ್ಯಾಂಗ್ಳೂರಿಗೆ ಬಂದಿದ್ದಾರೆ ಅಂದರೆ DKD ಸೆಟ್ ಆಗಿರ್ಬೋದು. ಫಸ್ಟ್ ಟೈಮ್ ಇಂಥ ಒಂದು ಸ್ಟೇಜ್ ಮೇಲೆ ಹತ್ತಿದ್ದಾರೆ. ನನ್ನ DKD ಸೀಸನ್ 5 ಡ್ಯಾಡಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದ್ದ ಕಾರಣ ಬರಲಿಕ್ಕೆ ಆಗಲಿಲ್ಲ. ಸೊ ಇವತ್ತು ಅವರು ಫೋರ್ಸ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೀನಿ, ಬರಲೇಬೇಕು ಅಂತ. ಸೊ ನಾನು ಒಂದೇ ಅಪ್ಪ ಅಮ್ಮನಿಗಿಬ್ರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಒಂದೇ ಇಷ್ಟಪಡ್ತೀನಿ. ಯಾಕೆಂದರೆ ಇಂಥ ಒಳ್ಳೆ ಗುರುಗಳನ್ನು ನಮಗಿಬ್ರಿಗೂ ಕೊಟ್ಟಿದ್ದಾರೆ. ನಾನು ಅಕ್ಕ ಇಲ್ಲಿ ಈ ಸ್ಟೇಜ್ ಮೇಲೆ ನಿಲ್ಲಬೇಕಾದ್ರೆ ಸುಧೀರ್ ಸರೇ ಕಾರಣ. ಥ್ಯಾಂಕ್ ಯು ಸರ್. ಶಿಫಾಲಿ ಆ್ಯಂಡ್ ಶಿವಾನಿ, ನೀವಿಬ್ರು ಒಳ್ಳೆ ಮಕ್ಳು ಅನ್ನೋದು ಪ್ರತಿ ಬಾರಿ ನೀವು ವೇದಿಕೆ ಮೇಲೆ ಬಂದು ಪರ್ಫಾರ್ಮ್ ಮಾಡಿ ಡಿಸಿಪ್ಲಿನ್ ಆಗಿ ಅಲ್ಲಿ ಕೂತ್ಕೊಂಡು ಆ ಡೆಡಿಕೇಶನ್ ಇಂದ ಅವರ ತಂದೆ ಕನಸನ್ನ ಈಡೇರಿಸ್ತಿದಾರಲ್ಲ, ದೇರ್ ಇಟ್ ಪ್ರೂವ್ಸ್ ಇಟ್ ಸಚ್ ಲವ್ಲಿ ಕಿಡ್ಸ್ ದೇ ಆರ್ ಅಂತ ಹೇಳಿ. ಹೀಗೆ ನಿಮ್ಮ ತಂದೆ ತಾಯಿಯನ್ನ ನೀವು ಯಾವಾಗ್ಲೂ ಹೆಮ್ಮೆ ಪಡಿಸ್ತಾ ಇರಬೇಕು. ನಿಮ್ಮ ತಂದೆ ಫಸ್ಟ್ ಟೈಮ್ ಇಲ್ಲಿ ಬಂದಿರೋದ್ರಿಂದ ಒಂದು ಫೋಟೋ ತಗೊಳ್ಳೋಣ ನಮ್ಮ GKD ವೇದಿಕೆಯಲ್ಲಿ. ಇಲ್ಲಿ ಬನ್ನಿ ಅಣ್ಣ. ಹಿ ವಾಂಟ್ಸ್ ಟು ಹ್ಯಾವ್ ಅ ಪಿಕ್ಚರ್ ವಿತ್ ಯು ಇಫ್ ಯು ಡೋಂಟ್ ಮೈಂಡ್ ಅಣ್ಣ ಪ್ಲೀಸ್.